ನೀನು ಕೂಡ ಹಾಗೆ ಅರ್ಶನ ಹಚ್ಚಿದ್ರೇನೆ ಫ್ಯಾಮಿಲಿಗೆ ಹತ್ರ ಆಗೋದು. ಫ್ಯಾಮಿಲಿನ ಮೆಚ್ಚೋದಕ್ಕೋಸ್ಕರ ಈ ತರ ಯೂಸ್ಲೆಸ್ ಕೆಲಸ ಎಲ್ಲ ಮಾಡ್ಬೇಕಾ? ಹಾಗಂದ್ರೆ ಹೇಗೆ? ಏನೋ ಆಂಟಿ, ಇನ್ನೇನಾದ್ರೂ ಆದ್ರೆ ಮಾಡಬಹುದು. ಈಗ ನಾನು ಅವ್ರ ಕಾಲೆಲ್ಲ ಮುಟ್ಟೋದು ಅಂದ್ರೆ ನಂಗಾಗಲ್ಲ ಆಂಟಿ. ನಿಂಗೆ ಕಷ್ಟ ಅಂತ ನನ್ಗೂ ಗೊತ್ತು. ಆದ್ರೆ ಅರವಿಂದ್ ಅಕ್ಕ ಮನ್ಸು ಭಾಗ್ಯನ ಸೊಸೆ ಅಂತ ಒಪ್ಕೊಳ್ಳೋದ್ರೊಳಗೆ ನೀನ್ ಇದನ್ನೆಲ್ಲ ಮಾಡ್ಬೇಕು. ಭಾಗ್ಯ ಅಂದ್ರೆ ಈ ಮನೆ ಸೊಸೆ ಆಗಿದ್ರಿಂದ ಮಾಡ್ಬೇಕು. ಭಾಗ್ಯ ಅಂದ್ರೆ ಈ ಮನೆ ಸೊಸೆ ಆಗಿದ್ರಿಂದ ಮಾಡ್ಬೇಕು. ನೋಡಿದ್ಯಾ, ಈ ಮನೆಗೆ ಸೊಸೆ ಭಾಗ್ಯನೇ ಅಂತ ನೀನು ಕೂಡ ಒಪ್ಕೊಳ್ತಿದ್ಯಾ? ಅಂದ್ಮೇಲೆ ಬೇರೆಯವರು ಬದಲಾಗಲ್ಲ ಅಂತೀಯಾ? ಏನೋ ಆಂಟಿ, ಏನಾದ್ರೂ ಸರಿ, ಮನೆಯವ್ರನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ನಾನ್ ಈ ಕೆಲಸ ಎಲ್ಲ ಮಾಡ್ಬೇಕು ಅಂದ್ರೆ ನನ್ನಿಂದ ಆಗಲ್ಲ. ಮನೀಷಾ, ಬೇರೆಯವ್ರ ಕಾಲು ಮುಟ್ಟಬೇಕು ಅಂದರೆ ಅಹಂಕಾರ ಇರಬಾರ್ದು, ಮನಸ್ಸೊಳಗೆ ಅಧಿಕಾರದ ಭಾವನೆ ಇರಬಾರ್ದು. ಇದೆಲ್ಲ ನಿಂಗೆ ಹೇಗೆ ಸಾಧ್ಯ ಆಗ್ತಿದೆ ಭಾಗ್ಯ? ಹೋಗ್ಬರ್ತೀನಿ ಭಾಗ್ಯ, ಹೋಗ್ಬರ್ತೀನಮ್ಮ. ಅಮ್ಮ ಭಾಗ್ಯ, ಪದ್ಧತಿ ಪ್ರಕಾರ ಈಗ ಬಂದಿರೋ ತಾಂಬೂಲನ ನೀನೇ ಹೋಗಿ ಎಲ್ರಿಗೂ ಹಂಚ್ ಬರ್ಬೇಕಮ್ಮ. ಅದು ಕೂಡ ಚಪ್ಲಿ ಹಾಕೊಳ್ದೆ ಕಾಲ್ನಡಿಗೆಲೆ ಹೋಗ್ಬೇಕು, ಪರವಾಗಿಲ್ವಾ? ಸರಿ ಅಜ್ಜಿ, ನಾನ್ ಹೋಗ್ ಬರ್ತೀನಿ. ಅಮ್ಮ, ನೋಡ್ತಿದ್ಯಾ ಮಿತ್ರ ಮನುಷ್ಯನ ಸೈನ್ ಲ್ಯಾಂಗ್ವೇಜು? ಇವರಿಬ್ರು ಮೂಕ್ ಭಾಷೆ ನೋಡೋ ಹಾಗೆ ಇದೆ. ಒಂದ್ ಸೆಲ್ಫಿ. ಭಾವ, ಮತ್ತೆ ನಾನು ಈ ಫೋಟೋ ತೆಗಿಯೋ. ಅಣ್ಣ, ನಾನು ಬರ್ತೀನಿ. ಮನೀಷಾ, ಏನಾಯ್ತು? ಏನೂ ಇಲ್ಲ ಬಿಡಿ ಆಂಟಿ. ನೀನು ನನ್ನಿಂದ ಮುಚ್ಚಿಡೋಷ್ಟು ದೂರದವಳಲ್ವಲ್ಲ, ನನಗ್ ಹೇಳೋ ಅಷ್ಟು ಹತ್ತಿರದವಳು ತಾನೆ. ಹೇಳೋ ಅಷ್ಟು ದೊಡ್ಡ ವಿಷಯ ಅಲ್ಲ ಆಂಟಿ, ಅದಕ್ಕೆ ಹೇಳ್ತಿಲ್ಲ. ನಂಗ್ ಗೊತ್ತು ಮನೀಷಾ, ಮಿತ್ರ ನಿನ್ ಮಾತ್ ಕೇಳಿಲ್ಲ ಅಂತ, ನಿನ್ ಹಿಂದೆ ಬಂದಿಲ್ಲ ಅಂತ ಕೋಪ ಅಲ್ವಾ? ಮಿತ್ರ ಪರಿಸ್ಥಿತಿ ನೀನು ಕೂಡ ನೋಡ್ದೆ ತಾನೆ. ಕರೆದ್ ಕೂಡ್ಲೆ ಓಡ್ ಬರೋ ಪರಿಸ್ಥಿತಿಯಲ್ಲಿ ಅವನಿಲ್ಲ. ಅದ್ನ ನೀನ್ ಕೂಡ ಅರ್ಥ ಮಾಡ್ಕೋಬೇಕಲ್ಲ ಮನೀಷಾ. ನಾನ್ ಅರ್ಥ ಮಾಡ್ಕೊಂಡಿದೀನಿ ಆಂಟಿ. ನನಗ ಅವನ್ ಮೇಲೆ ಯಾವ ಕೋಪನೂ ಇಲ್ಲ. ಅವ್ನ್ ಬರ್ಲಿಲ್ಲ ಅಂತ ನನಗ್ ಬೇಜಾರು ಇಲ್ಲ. ಜಸ್ಟ್ ಕೋಪ ಅಂತ ನಟಿಸ್ತಿದೀನಿ ಅಷ್ಟೇ. ಏನು ನಟಿಸ್ತಿದ್ಯಾ? ನಟ್ಸೋದ್ ಯಾಕ್ ಬೇಕು ಅಂತ ನಾನ್ ಬಂದಾಗಿಂದ ನೋಡ್ತಾನೆ ಇದೀನಿ ಆಂಟಿ.
ಮಿತ್ರ ಹತ್ರ ಪ್ರೀತಿಯಿಂದ ಮಾತಾಡೋ ಅವಕಾಶನೇ ಸಿಗ್ತಿಲ್ಲ. ಟೈಮ್ ಸ್ಪೆಂಡ್ ಮಾಡೋಣ ಅಂದ್ರೆ ಅದು ಕೂಡ ಆಗ್ತಿಲ್ಲ. ಅದಕ್ಕೆ ಸುಮ್ನೆ ಹಾಗೆ ಆಕ್ಟ್ ಮಾಡ್ದೆ. ಇವಾಗ ನೋಡಿ ನಾನ್ ಯಾಕೆ ಹೀಗಿದ್ದೀನೋ, ಯಾಕೆ ಕೋಪ ಮಾಡ್ಕೊಂಡಿದ್ದಾಳೋ ಅಂತ ವಿಲ ಒದ್ದಾಡ್ತಾ ನನ್ನ ಹತ್ರ ಓಡೋಡಿ ಬರ್ತಾನೆ. ಪರವಾಗಿಲ್ವೇ? ಪ್ರೀತಿಸೋ ವ್ಯಕ್ತಿನ ಮನ್ಸಲ್ಲಿ ಇಟ್ಕೊಳ್ಳೋದಲ್ದೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಕೂಡ ನಿಂಗ್ ಚೆನ್ನಾಗ್ ಗೊತ್ತಿದೆ ಅನ್ಸುತ್ತೆ. ಏನ್ ಮಾಡ್ಲಿ ಆಂಟಿ, ಐ ಆಮ್ ರಿಯಲಿ ಮಿಸ್ಸಿಂಗ್ ಹಿಮ್. ತುಂಬಾನೇ ಮನಸಾರೆ ಮಾತಾಡೋ ಅವಕಾಶಕ್ಕೋಸ್ಕರ ಎಷ್ಟು ಕಾಯ್ತಾ ಇದ್ದೀನಿ ನಿಮಗ್ ಗೊತ್ತಾ? ಸರಿ, ನೀನ್ ಹೇಳ್ದ ಹಾಗೆ ನಿನ್ ಬೇಜಾರ್ ನೋಡಿ ನಿನ್ ಕೋಪಕ್ ಭಯಪಟ್ಟು ಮಿತ್ರ ಬರ್ತಾನೋ ಇಲ್ವೋ ನೋಡೋಣ. ತುಂಬಾ ಸಂತೋಷ ನಮ್ಮ, ಹೋಗ್ ಬರ್ತೀವಿ. ಸರಿಮ್ಮ. ಬರ್ತೀವಿ ಆಂಟಿ. ಹಾ ಸರಿ ಅಮ್ಮ. ಕಾಲ್ ಸುಡ್ತಾ ಇದೆಯಾ ಅತ್ಗೆ? ಪರವಾಗಿಲ್ಲ ಸಂಜನಾ. ಇಷ್ಟೊಂದು ಸುಡ್ತಾ ಇರೋವಾಗ ಕಷ್ಟಪಟ್ಕೊಂಡು ನಡೆಯೋದು ಯಾಕೆ? ಕೆಲವು ಕಷ್ಟದ ಹಿಂದೆ ತುಂಬಾ ಒಳ್ಳೆ ಫಲ ಇರುತ್ತೆ ಸಂಜನಾ. ಅಂದ್ರೆ ದೊಡ್ಡೋರ್ ಹೇಳೋ ಇಂಥ ಶಾಸ್ತ್ರ ಸಂಪ್ರದಾಯ ಗಂಡ ಹೆಂಡತಿ ಮಧ್ಯೆ ಸಂಬಂಧ ಗಟ್ಟಿಯಾಗೋಕೆ, ಅವ್ರ ಮಧ್ಯೆ ಪ್ರೀತಿ ಹೆಚ್ಚಾಗೋಕೆ. ಅದೆಲ್ಲ ನಿಜ ಅಂತ ನಂಬ್ತೀರಾ? ಕೆಲವನ್ನ ನಂಬೇಕಾಗತ್ತೆ. ನೋಡು ಸಂಜನಾ, ನಿಮ್ ಅಣ್ಣನ್ ಜೊತೆ ನಾನ್ ಸಂತೋಷವಾಗಿ ಬದುಕ್ಬೇಕು. ಅವರಿಂದ ನಾನ್ ತುಂಬಾ ಪ್ರೀತಿ ಪಡಿಬೇಕು. ಅದಕ್ಕೋಸ್ಕರ ಇಂಥ ಚಿಕ್ಕ ಚಿಕ್ಕ ತೊಂದ್ರೆನೇ ಅಲ್ಲ, ಯಾವ ಥರ ಕಷ್ಟ ಆದ್ರೂ ಸಹಿಸ್ಕೊಳಕ್ ನಾನು ಸಿದ್ಧವಾಗಿದ್ದೀನಿ. ಪಾಪ ಅಣ್ಣನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಅತ್ಗೆ. ಅಣ್ಣನ ಮನಸ್ಸಲ್ಲಿ ಮನೀಷಾ ಇದ್ದಾಳೆ ಅಂತ ಗೊತ್ತಾದ್ರೆ ಏನಾಗುತ್ತೋ. ನನ್ ಸಂತೋಷನ, ನನ್ ನೋವನ್ನ ಮಿತ್ರ ಕರೆಕ್ಟಾಗಿ ಅರ್ಥ ಮಾಡ್ಕೋತಾನೆ. ನಾನ್ ಯಾವಾಗ ಈ ತರ ಇಮೋಷನಲ್ ಆದ್ರೂ ಓಡೋಡಿ ನನ್ನ ಹತ್ರ ಬರ್ತಾನೆ. ಗುಡ್. ಮಿತ್ರ ಮೇಲೆ ತುಂಬಾ ನಂಬಿಕೆ ಇದೆ. ಬೇಕಾದ್ರೆ ಈಗ ನೀವೇ ನೋಡಿ, ನನಗ್ ಬೇಜಾರಾಗಿದೆ ಅಂತ ಅನ್ಕೊಂಡು ಇನ್ 2 ನಿಮಿಷದಲ್ಲಿ ಅವನಿಲ್ಲಿರ್ತಾನೆ. ಕರೆದಾಗ ಹೋಗ್ಲಿಲ್ಲ ಅಂತ ಮನೀಷಾಗೆ ಕೋಪ ಬಂದಿದೆ. ಹೋಗಿ ಸಮಾಧಾನ ಮಾಡಬೇಕು. ನಾನು ಮೇಲ್ ಹೋಗ್ತಿದ್ದೀನಿ, ಯಾರು ಮೇಲ್ ಬರ್ದಿರೋ ಹೋಗಿ ನೋಡ್ಕೊ. ನೀನು ಹೋಗೋಣ, ನಾನು ನೋಡ್ಕೋತೀನಿ. ಯಾರಾದ್ರೂ ಬಂದ್ರೆ ಲಕ್ಷ್ಮಣ ರೇಖೆ ಹೇಳ್ದವ್ರನ್ನ ತಡಿತೀನಿ. ಥ್ಯಾಂಕ್ಸ್ ಕಣೋ. ನಾನ್ ಹೇಳಿದ್ನಲ್ಲಮ್ಮ, ಆ ಮಿತ್ರಂಗೂ ಮನೀಷಂಗೂ ಏನೋ ಲಿಂಕ್ ವರ್ಕ್ ಆಗ್ತಿದೆ ಅಂತ. ಇವತ್ತು ಅವರನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೇಕು. ನೀನ್ ಇಲ್ಲೇ ಇರು, ನಾನು ಹೋಗಿ ನೋಡ್ತೀನಿ. ಏ ನಿಲ್ಲು, ಮತ್ತೆ ಸಿಕ್ಬೀಳೋ ಹಾಗೆ ಇನ್ವೆಸ್ಟಿಗೇಟ್ ಮಾಡ್ಬೇಡ. ಏನೋ ಕೆಲ್ಸಕ್ಕೆ ಹೋಗಿದ್ದೆ, ಕ್ಯಾಶುಯಲ್ ಆಗಿ ನೋಡ್ದೆ ಅನ್ನೋ ಹಾಗಿರ್ಬೇಕು. ಆಕ್ಟ್ ಮಾಡು. ಅಮ್ಮ, ನಂಗಷ್ಟು ಗೊತ್ತಿಲ್ವಾ? ಏ ಒಂದ್ ನಿಮಿಷ. ಹಲೋ ಮಿಸ್ ಶಾಲಿನಿ, ಇಷ್ಟು ಸ್ಟೈಲ್ ಆಗಿ ನಡ್ಕೊಂಡು ಎಲ್ಲಿ ಹೋಗ್ತಿದ್ಯಾ? ನಿಮ್ ಮನೆ ಪೂರ್ತಿ ನೋಡ್ಲಿಲ್ವಲ್ಲ, ನೋಡೋಣ ಅಂತ. ಹಲೋ 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 ಇರು. ಮಾತಾಡ್ತಿದ್ರೆ ಮುಖ ತಿರುಗಿಸ್ಕೊಂಡು ಹೋಗ್ತಾ ಇದೆಯಲ್ಲ. ನಿನ್ ಹತ್ರ ಮಾತಾಡೋದಕ್ಕೆ ಜಗಳ ಆಡೋದಕ್ಕೆ ನಂಗೇನಿರುತ್ತೆ? ನಿಂಗೇನಾದ್ರೂ ಬೇಕಿದ್ರೆ ಹೇಳು, ನಾನು ಈಗ್ಲೇ ಹೋಗಿ ತಂದ್ಕೊಡ್ತೀನಿ. ವಿವೇಕ್ ಯಾಕೆ ಶಾಲಿನಿ ಹತ್ರ ಹೋಗ್ತಿದ್ದಾನೆ? ಇವಳೇನಾದ್ರೂ ಕೋತಿ ಕೆಲಸ ಮಾಡಿದ್ಲಾ ಹೇಗೆ? ನಮ್ ಲವ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಈವಾಗ್ಲೇ ನಿಮಗ್ ತೋರಿಸ್ತೀನಿ ನೋಡಿ ಆಂಟಿ. ಕರೆಕ್ಟ್ ಆಗಿ 5 ಕೌಂಟ್ ಮಾಡ್ತೀನಿ. ಅದು ಕಂಪ್ಲೀಟ್ ಆಗೋಷ್ಟ್ರಲ್ಲಿ ಮಿತ್ರ ಇಲ್ಲಿಗೆ ಬಂದಿರ್ತಾನೆ. ಲೆಟ್ಸ್ ಸಿ. 5 4 3 2 and 1.
ಹಲೋ. ಹಾ ಹೇಳಿ. ಹಾ ಹೌದು ಹೌದು. ಏನ್ ಮನೀಷಾ, ನನ್ನ ಮೇಲೆ ಕೋಪನಾ? ಬರ್ದೇ ಇರತ್ತಾ? ಈಗ ನಾನು ಏನ್ ಮಾಡಿದೆ ಅಂತ? ನೀನೇ ಹೇಳು. ನಾವಿಬ್ರು ಆರಾಮಾಗಿ ಮಾತಾಡೋಕೆ, ಸಂತೋಷವಾಗಿರೋದಕ್ಕೆ ಒಂದಾದ್ರೂ ಚಾನ್ಸ್ ಸಿಗ್ತಿದ್ಯಾ? ಏನ್ ಮಾಡೋದು? ನಾನು ಭಾಗ್ಯಂಗೆ ಹತ್ರ ಇರೋಷ್ಟು ಕಾಲ ನಿನ್ನಿಂದ ದೂರ ಇರಬೇಕು. ನಿನಗೆ ಹತ್ರ ಆಗಬೇಕು ಅಂದರೆ ನಮಗೆ ಆ ಸಮಯ ಸಂದರ್ಭ ಬರಬೇಕು. ಈ ಸಮಯ ಆ ಸಮಯನೇ ಆಗಿದ್ರೆ, ಈ ಸಂದರ್ಭ ಆ ಸಂದರ್ಭನೇ ಆಗಿದ್ರೆ? ವಾಟ್ ಡು ಯು ಮೀನ್? ಅಯ್ಯೋ ಮುದ್ದು, ಇಲ್ಲಿ ನಾವಿಬ್ಬರೇ ಇದೀವಲ್ಲ, ಖುಷಿಯಾಗಿರೋದಕ್ಕೆ ಇದೇ ಟೈಮ್ ಅಲ್ವಾ? ಆಗ್ಲೇ ನಿನ್ ಕೋಪ ನೋಡಿ ಈಗ ಯುದ್ಧ ಮಾಡ್ತೀಯ ಅನ್ಕೊಂಡಿದ್ದೆ. ಇವಾಗ ನೀನ್ ಬರ್ದೇ ಹೋಗಿದ್ರೆ ಯುದ್ಧ ಅಲ್ಲ, ಆಮೇಲೆ ದೊಡ್ಡ ಪ್ರಳಯನೇ ಸೃಷ್ಟಿಯಾಗಿರ್ತಿತ್ತು. ಬಂದ್ಬಿಟ್ಟಿಯಲ್ಲ, ಅದಕ್ಕೆ ಈ ಹಗ್. ಫೀಲ್ಸ್ ಗುಡ್. ನಿಮ್ಮ ಅಣ್ಣನಲ್ಲಿ ನಂಗೆ ತುಂಬಾ ಇಷ್ಟ ಆಗೋದೇನು ಅಂತ ಗೊತ್ತಾ ಸಂಜನಾ? ಏನದ್ಕೆ? ನಿಮ್ಮ ಅಣ್ಣ ಯಾವತ್ತೂ ಬೇರೆ ಯಾವ ಹುಡುಗಿನೂ ಕಣ್ಣೆತ್ತಿ ನೋಡೋದನ್ ಕೂಡ ನಾನ್ ನೋಡಿಲ್ಲ ಗೊತ್ತಾ? ಬೇರೆ ಹುಡುಗಿ ಬಗ್ಗೆ ಅಪ್ಪಿತಪ್ಪಿನೂ ಮಾತಾಡಲ್ಲ. ಇಂಥವ್ರೆ ಗಂಡ ಆಗ್ಲಿ ಅಂತ ಪ್ರತಿ ಹುಡುಗಿನೂ ಬೇಡ್ಕೋತಾಳೆ. ಆ ವಿಷಯದಲ್ಲಿ ನಾನ್ ತುಂಬಾ ಅದೃಷ್ಟವಂತೆ. ಸಾರಿ ಅದ್ಗೆ, ಅಣ್ಣನ ಬಗ್ಗೆ ನಿಜ ಗೊತ್ತಿದ್ರು ನಿಮ್ಗೆ ಹೇಳಕ್ಕಾಗಲ್ಲ. ಹಂಗಂತ ನೀವೊಂದ್ ಸುಳ್ಳಿನ ನಿಜ ಅನ್ಕೊಂಡ್ರೆ ನಂಗೆ ನೋಡ್ಕೊಂಡಿರಕ್ಕಾಗ್ತಿಲ್ಲ. ನೀವೆಲ್ಲರ ಬಗ್ಗೆನೂ ಯೋಚನೆ ಮಾಡ್ತೀರಾ, ಆದ್ರೆ ನಾವೆಲ್ಲರೂ ನಿಮ್ಗೆ ಮೋಸ ಮಾಡ್ತಾ ಇದೀವಿ. ನಮ್ಮನ್ನ ಕ್ಷಮಿಸ್ಬಿಡಿ ಅದ್ಗೆ. ನೀನ್ ಯಾಕೆ ನನ್ಗೆ ತಡಿತಿದ್ಯಾ? ಆ ಥರ ಏನಿಲ್ವಲ್ಲ. ನಾನೇನಾದ್ರೂ ಕಳ್ತನ ಮಾಡ್ತೀನಿ ಅಂತ ಕಾವಲ್ ಕಾಯ್ತಿದ್ಯಾ? ಅಯ್ಯೋ, ಹಾಗೆ ಯಾಕೆ ಅನ್ಕೋತೀನಿ? ನೀನ್ ಸುಮ್ನೆ ನನ್ನ ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ. ಹಾಗಿದ್ಮೇಲೆ ದಾರಿ ಬಿಡು. ಏ ಶಾಲಿನಿ, ಈ ಶಾಲಿನಿ ಯಾವುದೇ ತಪ್ಪು ಕೆಲಸ ಮಾಡೋದಕ್ಕೆ ಮುಂಚೆ ನಾನು ಅವಳನ್ನ ತಡಿಬೇಕು. ಶಾಲಿನಿ, ನೀನು ಇಲ್ಲೇನ್ ಮಾಡ್ತಿದ್ಯಾ? ಏನ್ ಮಿತ್ರ, ಇಷ್ಟು ಚಿಕ್ಕ ವಿಷಯಕ್ಕೆ ಹಗ್ ಮಾಡ್ಕೊಂಡು ಥ್ಯಾಂಕ್ಸ್ ಹೇಳ್ಬೇಕಾ? ನೀನ್ ಅನ್ಕೊಂಡ ಹಾಗೆ ಭಾಗ್ಯಂಗೆ ಸರ್ಪ್ರೈಸ್ ಕೊಡೋಣ, ಅದಕ್ಕೇನಂತೆ? ನೀನೇ ಹೇಳು ಶಾಲಿನಿ. ಮಿತ್ರ ಭಾಗ್ಯಂಗೆ ಒಂದ್ ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡಿದ್ದಾನೆ.
ಕ್ಯಾಂಡಲ್ ಲೈಟ್ ಡಿನ್ನರ್ ಕರ್ಕೊಂಡು ಹೋಗೋ ಅಂತ ನಾನೇ ಸಜೆಸ್ಟ್ ಮಾಡಿದೆ. ಇಂಥ ಚಿಕ್ಕ ಸಜೆಷನ್ಗೆ ಮಿತ್ರ ಫುಲ್ ಹ್ಯಾಪಿಯಾಗಿ ಹಗ್ ಮಾಡ್ಕೊಂಡು ನನಗೆ ಥ್ಯಾಂಕ್ಸ್ ಹೇಳ್ದ. ಆದ್ರೂ ನಮ್ಮಲ್ಲೇ ಥ್ಯಾಂಕ್ಸ್ ಯಾಕೆ ಹೇಳು? ಎಷ್ಟು ಚೆನ್ನಾಗಿ ಕವರ್ ಮಾಡ್ತಿದ್ಯಾ ಮನೀಷಾ. ಏನು ನಾನ್ ಕೊಟ್ಟೆ ತುಂಬಾ ಒಳ್ಳೆ ಸಜೆಷನ್ ತಾನೆ. ನೀನಾದ್ರೆ ಸಿಟಿಯಲ್ಲಿರೋದ್ರಿಂದ ಕ್ಯಾಂಡಲ್ ಲೈಟ್ ಡಿನ್ನರ್ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಆದ್ರೆ ಭಾಗ್ಯಂಗ್ ಗೊತ್ತಿಲ್ಲ ಅಲ್ವಾ? ಡೆಫಿನೆಟ್ ಆಗಿ ಸರ್ಪ್ರೈಸ್ ಆಗ್ತಾಳಲ್ವಾ? ಹೌದು. ಏನ್ ಶಾಲಿನಿ, ಏನೋ ನೋಡ್ಬಾರ್ದು ನೋಡ್ದ ಹಾಗೆ ಶಾಕ್ ಆಗಿದ್ಯಾ? ನಾವೆಲ್ಲ ಭಾಗ್ಯನ ಹೇಗ್ ಸರ್ಪ್ರೈಸ್ ಮಾಡೋದು ಅಂತ ಪ್ಲಾನ್ ಮಾಡ್ತಿದೀವಿ. ಅಷ್ಟಕ್ಕೂ ಕ್ಯಾಂಡಲ್ ಲೈಟ್ ಡಿನ್ನರ್ ಹೇಗಿರುತ್ತೆ? ನಿನ್ಗೂ ಓಕೆನಾ? ಏನು ಅಕ್ಕಂಗೆ ಸರ್ಪ್ರೈಸ್ ಪ್ಲಾನ್ ಮಾಡ್ತಾ ಇದ್ದೀರಾ? ಹೌದು ಹೌದು, ಭಾಗ್ಯಾದ್ಗೆ ಯಾವತ್ತೂ ಹೋಗ್ದಿರೋ ಕ್ಯಾಂಡಲ್ ಲೈಟ್ ಡಿನ್ನರ್. ಹಾ, ಕೂಲ್ ಆಗಿ ಕ್ಯಾಂಡಲ್ಸ್ ಮಧ್ಯೆ ಕೂತ್ಕೊಂಡು ಅಣ್ಣನ ಜೊತೆ ಹರಟೆ ಹೊಡಿತಾ ಮಾಡೋ ಅಂತ ಡಿನ್ನರ್ ಅದು. ಹೌದಾ? ಅಕ್ಕಂಗಿದು ತುಂಬಾ ಇಷ್ಟ ಆಗತ್ತೆ. ನಮ್ಮೂರೆಲ್ಲ ಆಗಾಗ ನಾವು ಕೂತ್ಕೊಂಡು ಬೆಳ್ದಿಂಗ್ಳೂಟ ಮಾಡ್ತಾ ಇದ್ವಿ. ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಹೆಚ್ಚು ಕಡಿಮೆ ಹಾಗೆ ಇರತ್ತಲ್ವಾ? ಹೌದು ಹೌದು, ಆ ಬೆಳ್ದಿಂಗ್ಳ ಡಿನ್ನರ್ ಈಗ ಕ್ಯಾಂಡಲ್ ಲೈಟ್ ಡಿನ್ನರ್ ಆಗಿದೆ. ಓಹ್, ಹಾಗಿದ್ರೆ ನಾನು ಈಗಲೇ ಅಕ್ಕಂಗೆ ವಿಷಯ ತಿಳಿಸ್ತೀನಿ. ಏ ಕೋತಿ ಮರಿ, ನಿಂತ್ಕೋ. ಸರ್ಪ್ರೈಸ್ ಅಂದ್ರೆ ಸರ್ಪ್ರೈಸ್ ಆಗಿರ್ಬೇಕು. ಚೀಟಿ ತಗೊಂಡು ಹೋಗೋ ಎಕ್ಸಾಮ್ ತರ ಮೊದಲೇ ಇನ್ಫಾರ್ಮೇಶನ್ ಲೀಕ್ ಆಗ್ಬಾರ್ದು. ಓ, ಮುಂಚೆನೆ ಹೇಳಿದ್ರೆ ಅಕ್ಕನೂ ಖುಷಿ ಪಡ್ತಾಳಲ್ವಾ? ಖುಷಿ ಆಗೋದ್ ಬೇರೆ, ಥ್ರಿಲ್ ಆಗೋದ್ ಬೇರೆ. ಇವೆರಡಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ನಿನ್ ಬೆಳ್ದಿಂಗ್ಳು ಡಿನ್ನರ್ ಮುಖಕ್ಕೆ ಇದೆಲ್ಲ ಅರ್ಥ ಆಗಲ್ಲ. ಸೈಲೆಂಟ್ ಆಗಿರು. ಸರ್ಪ್ರೈಸ್ ಮಾತ್ರ ಹೇಳ್ಬೇಡ. ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಕೋಪನಾ? ಹೇಳಲ್ಲ ಬಿಡು. ನಿಜವಾಗ್ಲೂ ಹೇಳಲ್ಲ ತಾನೆ? ನಾನ್ ಹೇಳೋದಿಲ್ಲ ಅಂದ್ಮೇಲೆ ಹೇಳಲ್ಲ ಅಷ್ಟೇ. ಈ ಕೋತಿ ಮರಿಗೆ ಏನ್ ಅರ್ಥ ಆಯ್ತೋ ಏನೋ. ಶಾಲಿನಿ, ಅರ್ಥ ಆಯ್ತು ತಾನೆ? ನೀನು ಕೂಡ ಭಾಗ್ಯನ್ಗೇನು ಹೇಳ್ಬೇಡ, ಸರಿನಾ? ಸರಿ ಸರಿ, ಹಾಗಾದ್ರೆ ಇಲ್ಲೇನ್ ಮಾಡ್ತಿದ್ಯಾ? ಹೊರಡು. ಇಲ್ಲೇನೋ ನಡೀತಾ ಇದೆ. ಸರ್ಪ್ರೈಸ್ ಅಂತಿದ್ದಾರೆ, ಸೀಕ್ರೆಟ್ ಅಂತಿದ್ದಾರೆ. ಏನೋ ಬಾಯ್ಗ್ ಬಂದಿದ್ದನ್ನ ಹೇಳಿ ನನ್ನ ಅಲ್ಲಿಂದ ಕಳ್ಸಿದ್ದಾರೆ. ನಾನಿದನ್ನ ಸುಮ್ಮನೆ ಬಿಡಬಾರ್ದು. ಥ್ಯಾಂಕ್ ಗಾಡ್ ಕವರ್ ಮಾಡಿದ್ರಿ. ಇಲ್ದಿದ್ರೆ ಕಥೆ ಮುಗ್ದೇ ಹೋಗ್ತಿತ್ತು. ನಾವು ಕೇರ್ಫುಲ್ ಆಗೇ ಇರ್ಬೇಕು. ಇಲ್ಲ ಅಂದ್ರೆ ನಡೆದಿದ್ದನ್ನ ಕವರ್ ಮಾಡೋಕಾದ್ರೂ ಬರ್ಬೇಕು. ಕವರ್ ಮಾಡೋದ್ರಲ್ಲಿ ನಾನ್ ತುಂಬಾ ಕ್ಲೆವರ್ ಮಿತ್ರ. ಹೌದು, ಈಗೀಗ ಗೊತ್ತಾಗ್ತಾ ಇದೆ. ಅಷ್ಟಕ್ಕೂ ಶಾಲಿನಿ ಇದನ್ನೆಲ್ಲ ನಂಬಿರ್ತಾಳ? ಆ ಶಾಲಿನಿಗೆ ತಲೆ ಮಾತ್ರ ಕುಂಬಳಕಾಯಿ ಥರ ಇದೆ. ಬುದ್ಧಿ ಕಡ್ಲೆಕಾಯಿ ಅಷ್ಟೇ ಇರೋದು. ನೀವೇನ್ ಟೆನ್ಷನ್ ಮಾಡ್ಕೋಬಿಡಿ. ಏನೋ ನನಗ್ ಡೌಟೇ. ಇದೆಲ್ಲ ನಿನ್ನಿಂದಾನೆ ಕಣೋ. ಯಾರು ಮೇಲ್ಗಡೆ ಬರ್ದಿರೋವಾಗ ನೋಡ್ಕೊಂತ ಹೇಳ್ದೆ ತಾನೆ? ಆ ಶಾಲಿನಿ ದೊಡ್ಡ ಸೇಡಿ ತರ ಆಡ್ತಿದ್ದಾಳೆ. ಇನ್ವೆಸ್ಟಿಗೇಷನ್ ಮಾಡೋ ತರ ನುಕ್ಕೊಂಡೇ ಬಂದ್ಬಿಟ್ಲು. ಹೇಳಿದ್ದನ್ನ ಮಾಡೋದನ್ ಬಿಟ್ಟು ಈ ತರ ನಾನ್ ಸೆನ್ಸ್ ಮಾತಾಡೋಂದ್ರೆ ಮಾತಾಡ್ತೀಯ. ಚಿಕ್ಕಮ್ಮ ಅಲ್ವಾ, ಇದೊಂದ್ಸಲ ಕ್ಷಮಿಸ್ಬಿಡು. ಮಾತಾಡೋದನ್ನ ಚೆನ್ನಾಗಿ ಕಲ್ತಿದ್ಯಾ. ಭಾಗ್ಯನ್ ನೋಡ್ದ್ಯಾ ಅಮ್ಮ? 101 ಜನಕ್ಕೆ ಸೀರೆ ಕೊಡಬೇಕು ಅಂತ ಹೇಳಿದ್ರೆ ಅವಳ ಬಾಯಿಂದ ಒಂದು ಮಾತು ಕೂಡ ಬರಲಿಲ್ಲ.
ಸರಿ ಅಂತ ಹೇಳಿ ಹೊರಟ್ಲು. ಭಾಗ್ಯಂಗಿರೋ ತಾಳ್ಮೆಗೆ ಸೆಲ್ಯೂಟ್ ಮಾಡಬೇಕು ಅನ್ಸುತ್ತೆ. ಭಾಗ್ಯ ಅಂತ ಹುಡುಗಿರು ಈ ಕಾಲದಲ್ಲಿ ಇಂಚಿಂಚ್ ಹುಡುಕಿದ್ರು ಸಿಗಲ್ಲಪ್ಪ. ಸರಿಯಾಗಿ ಹೇಳ್ದೆ ಅಮ್ಮ. ಸ್ವಾಮಿಗಳೇ,